ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ವಿಜಯಪುರ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯದ ಬಿಗ್ ಬ್ರೇಕಿಂಗ್ ನ್ಯೂಸ್. ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ಅವರ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರು ಕುಟುಂಬದವರು ಮತ್ತು ಸಹೋದರರು ಕುಟುಂಬ ಸಮೇತ ದೇವಾಲಯಕ್ಕೆ ಆಗಮಿಸಿ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿಯವರ ಹೂವಿನ ಪಲ್ಲಕ್ಕಿ ಉತ್ಸವ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಸಿದರು. ಶ್ರೀ ಸೌಮ್ಯ ಚನ್ನಕೇಶ್ವರ ಸ್ವಾಮಿಯವರ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ ಪ್ರಯುಕ್ತ ದಿನಾಂಕ 7/3/2025 ಶುಕ್ರವಾರದಿಂದ ದಿನಾಂಕ 21/3/2025 ಶುಕ್ರವಾರದವರೆಗೂ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವಾದಿ ನಾನಾ ಮಹೋತ್ಸವಗಳು ಕಾರ್ಯಕ್ರಮಗಳು ನಡೆದವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ದೇವಾಲಯಗಳ ನಗರ ದೇವನಗಿರಿ ಎಂಬ ಪ್ರಖ್ಯಾತಿ ಪಡೆದಿರುವ ಈ ವಿಜಯಪುರ ಪಟ್ಟಣದಲ್ಲಿ ದೇವಾಲಯಗಳು ಇರುವಷ್ಟು ಎಲ್ಲಿಯೂ ಇರೋದಿಲ್ಲ. ಈ ವಿಜಯಪುರಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೆಯುತ್ತಾರೆ. ಈ ವಿಜಯಪುರ ಪಟ್ಟಣಕ್ಕೆ ಅರ್ಜುನ ಹಾಗೂ ಕೈವಾರ ತಾತಯ್ಯನವರು ಶಿಷ್ಯರಾದ ವಿಜಯಪುರ ಪಟ್ಟಣದ ಪೂವಪ್ಪನವರ ಮಹಾನುಭಾವರು ಪಟ್ಟಣಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳುತ್ತದೆ. ಹಿಂದೆ ವೇದಗಾನಪುರ ಬಡಿಗೇನಹಳ್ಳಿ ಎಂದು ಕರೆಯಲಾಗಿತ್ತು. ಕಾಲಕ್ರಮೇಣ ವಿಜಯಪುರ ಎಂದು ಬದಲಾಯಿತು. ಈ ಪಟ್ಟಣದ ಸುತ್ತಲೂ ಹಾಗೂ ಮಧ್ಯಭಾಗಗಳಲ್ಲಿ ಅನೇಕ ದೇವಾಲಯಗಳು ಇದ್ದ ಕಾರಣ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದಲ್ಲ ಒಂದು ದೇವಾಲಯಗಳಲ್ಲಿ ಭಜನೆಗಳು, ಹರಿಕಥೆಗಳು, ಹೋಮಗಳು, ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು, ಇನ್ನು ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ದೇವಾಲಯಗಳಲ್ಲಿ ನಡೆಯುತ್ತಲೇ ಇರುತ್ತದೆ. ಶ್ರೀಮತ್ ಕರ್ನಾಟಕ ರಾಜ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನ್ ಕೋಟೆ ಬೀದಿಯಲ್ಲಿ ಅರ್ಜುನ ಪ್ರತಿಷ್ಠಾಪಿತರಾಗಿರುವ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಭಕ್ತ ಸಾಗರ ಸಕಲಾಭಿಷ್ಟ ಫಲಪ್ರದರಾಗಿ ನೆಲೆಗೊಂಡಿರುವ ಶ್ರೀ ಚನ್ನಕೇಶವ ಸ್ವಾಮಿಯವರಿಗೆ ಸ್ವಸ್ಥಶ್ರೀ ಶುಭಕೃತ ನಾಮ ಸಂವತ್ಸರ ಪಾಲ್ಗುಣ ಮಾಸ ಶುದ್ಧ ನವಮಿ ದಿನಾಂಕ 7/3/2025 ಶುಕ್ರವಾರದಿಂದ ದಿನಾಂಕ 21/3/2025 ಶುಕ್ರವಾರದಿಂದ ಬಹಳ ಸಪ್ತಮಿ ದಿನಾಂಕ 14/3/2025 ಶುಕ್ರವಾರ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಹಾಗೂ ನಾನಾ ಮಹೋತ್ಸವಗಳು ಅದ್ದೂರಿಯಾಗಿ ಭಕ್ತಾದಿಗಳು ಪಟ್ಟಣದ ಮುಖಂಡರುಗಳ ಸಹಾಯ ಸಹಕಾರಗಳಿಂದ ಸ್ವಾಮಿಯವರ ಪೂಜಾ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಜರುಗಿದ್ವು. ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಶ್ರೀ ಬಿವಿ ಬೈರೇಗೌಡರವರು ಮತ್ತು ಸಹೋದರರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರವರು ಹಾಗೂ ಬೆಂಡಗಾನಹಳ್ಳಿ ಕುಟುಂಬದವರಿಗೆ ಮನೆತನದ ದೇವರಾದ ವಿಜಯಪುರ ಟೌನ್ ಕೋಟೆ ಬೀದಿಯಲ್ಲಿ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು ಹುಟ್ಟು ಹಬ್ಬಗಳು ಆಚರಿಸಲು, ರಾಜಕೀಯ ಪ್ರವೇಶಕ್ಕೆ, ನಾಮಪತ್ರಗಳು ಸಲ್ಲಿಸಲು, ಇನ್ನಿತರೆ ಶುಭ ಕಾರ್ಯಕ್ರಮಗಳಿಗೆ ವಿಜಯಪುರ ಟೌನ್ನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ವಿಶೇಷವಾಗಿ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿದ ನಂತರ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುರಳಿ ಭಟ್ಟಾಚಾರ್ಯರವರು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಶ್ರೀ ಬಿವಿ ಬೈರೇಗೌಡರವರು ಮತ್ತು ಸಹೋದರರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದವರು ಮತ್ತು ಸಹೋದರರು ಹಾಗೂ ಕುಟುಂಬದವರು ಹಾಜರಿದ್ದರು.
ಸ್ನೇಹವು ವಿನಾಶಿಯು ಅಮರ ಜ್ಯೋತಿಯು ನಾನಾತ್ಮವಿಂದು ನಿಜದಲ್ಲಿ ವಾಸಿಸುವೆನು ಕೋಟಿಗಳು ಜ್ಯೋತಿ ಶಾಂತ ರೂಪನು ಚೈತನ್ಯ ಪ್ರಕಾಶನು ಜ್ಯೋತಿ ಶಾಂತರು ಚೈತನ್ಯರು ಪ್ರಕಾಶರು ಪವಿತ್ರ ಶಕ್ತಿ ರೂಪನು ಅವಿನಾಶಿಯು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ